ಬೇಡ ರವಿ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಏನ್ರಿ ಬಾವ ನೀವು, ಏನ್ರಿ ನೀವು, ಯಾಕೋ ಸಿಕ್ಕಾಗ್ತಿಲ್ವಲ್ಲ. ಏನೋ ನೀನು, ಇದು ಸಿಂಕ್ ಆಯ್ತದೆ. ಏನೋ ನೀನು ಯಮನನ್ನೇ ಗೆದ್ದು ಬಂದವನ್ ಕಣೋ ನೀನು. ನಿನ್ನ ಹೆಸರು ಶ್ರೀಕಾಂತ್ ಅಂತ ಇಡಬಾರ್ದಿತ್ತು, ಚಿರಂಜೀವಿ ಅಂತ ಇಡಬೇಕಿತ್ತು. ಅಲ್ಲ, ನಿನ್ನ ಹೆಸರಲ್ಲಿ ಹಾಲು ತುಪ್ಪ ಬಿಟ್ಟು ತಿಥಿ ಎಲ್ಲ ಆಗೋಗಿತ್ತಲ್ಲೋ. ಹೇಗೋ ಎದ್ದು ಬಂದೆ ನೀನು. ಅಯ್ಯೋ, ನಿನ್ನ ಆಸ್ತಿ ಹೊಡೆದು ನಿನ್ನ ಜಾಗದಲ್ಲಿ ನಾನು ನಿಲ್ಲಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ದೆ. ಗೊತ್ತೇನೋ ನಿನಗೆ, ನಿನಗೇನು ಗೊತ್ತಾಗಬೇಕು. ನಿನ್ನ ತಂಗಿನ ಕಷ್ಟಪಟ್ಟು ಪಟಾಯಿಸಿ ಅವಳನ್ನ ಕ್ಯಾಚ್ ಹಾಕೊಂಡು ದಿನ ಎಲ್ಲ ಅವಳ ಮುಂದೆ ಡ್ರಾಮಾ ಮಾಡಿ ಅವಳ ಮದುವೆನೂ ಆಗ್ಬಿಟ್ಟೆ. ಅವಳಿಗೊಂದು ಆಸ್ತಿಲಿ ಭಾಗ ಕೊಡ್ತೀಯ, ಆ ಆಸ್ತಿ ನನಗೆ ಬರುತ್ತೆ ಅಂತ ಸುಮ್ಮನಿದ್ದೆ. ಒಂದು ಬಿಡಿಗಾಸು ಕೊಟ್ಟಿಲ್ವಲ್ಲ ನೀನು. ಹೋಗ್ಲಿ ಬಿಡು, ಬಿಡಿಗಾಸು ಬರಲ್ಲ, ಒಬ್ಬನೇ ಇರ್ತೀಯ. ಇವತ್ತಲ್ಲ ನಾಳೆ ಸತ್ತೋಗ್ತೀಯ, ಅವಾಗಲಾದ್ರೆ ಆಸ್ತಿ ನನಗೆ ತಾನೇ ಬರುತ್ತೆ ಅಂತ ಸುಮ್ಮನಿದ್ರೆ, ನೀನು ನೋಡಿದ್ರೆ ಇನ್ನೊಂದು ಮದುವೆಗೆ ಕೊರಟೆ. ನೀನು ಹೆಂಡತಿ ಮಕ್ಕಳು ಅಂತ ಮಾಡ್ಕೊಂಡ್ಬಿಟ್ರೆ ನನ್ನ ಕೈಗೆ ಏನು ಚೊಂಬ? ಅದಕ್ಕೆ ಇವೆಲ್ಲ ಅರೇಂಜ್ಮೆಂಟ್ಗಳು. ಹಂಗೂ ನಿನ್ನ ಸಾಯಿಸ್ಬೇಕು ಅಂತ ನಾನು ಆಕ್ಸಿಡೆಂಟ್ ಮಾಡಿಸಿದ್ರೆ ನೀನು ಸಡನ್ ಆಗಿ ಎದ್ದು ಬಂದ್ಬಿಟ್ಟು ನಾನು ಬದುಕಿದ್ದೀನಿ ಅಂತ ಹೇಳ್ದೆ. ಹೆಂಗೋ ಎದ್ದು ಬಂದೆ ನೀನು, ಹೆಂಗೋ ಬದುಕಿದ್ಯಾ, ಹೆಂಗೋ ಬಂದೆ. ಅಂದ್ರೆ ಈ ಆಕ್ಸಿಡೆಂಟ್ ಮಾಡಿಸಿದ್ ನೀನಾ? ಯೋ, ಹೌದು, ನಾನೇ ಮಾಡಿಸಿದ್ದು. ಅದು ಆಕ್ಸಿಡೆಂಟ್ ಅಲ್ಲ, ಪ್ಲಾನ್ಡ್ ಇನ್ಸಿಡೆಂಟ್. ನಾನೇ ಮಾಡಿಸಿದ್ದು. ಮೋಸಲ್ವಾ? ಮಾತಿಗೆ ತಪ್ಪಿಟ್ರಲ್ವಾ ನೀವು? ನಿನ್ನ ಹತ್ರ ನಾನು ಮೋಸದ ಪಾಠ ಕಲಿತೀನಿ. ನೀನ್ ಮಾಡ್ತಿರೋದೇನೋ ಆಫ್ಟರ್ ಆಲ್ ಬ್ಲ್ಯಾಕ್ ಮೇಲ್. ಹಿಂದಿನ ಸರ್ತಿ ಏನ್ ಹೇಳಿದ್ದೆ ನೀನು ಯಾರು ಅಂತ ಈ ಜಯಂತನಿಗೆ ಕಂಡು ಹಿಡಿಯಕ್ಕೆ ಆಗೋದಿಲ್ಲ. ನನಗೆ ಓಪನ್ ಚಾಲೆಂಜ್ ಮಾಡಿದ್ದೆ ಅಲ್ವಾ? ಈ ಜಯಂತ ಲೇಟಾಗಿ ಏಟು ಹೊಡೆದ್ರು ಸರಿಯಾಗಿ ಏಟು ಹೊಡಿತಾನೆ. ಕರ್ಕೊಂಬಂದ್ರ ಪೆನ್ ಡ್ರೈವ್. ಬಂಗಾರಿ, ಇವತ್ತು ನಮ್ಮ ಹೋರಾಟಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಖುಷಿ ಪುಟ್ಟಗೆ ನ್ಯಾಯ ಸಿಗುತ್ತೆ. ಖುಷಿ ಪುಟ್ಟೆಯಲ್ಲಿ ಕಾರಲ್ಲಿದ್ದಾಳೆ. ಕರ್ಕೊಂಡು ಬಾ. ಹಲೋ ನೀಲವ್ರೆ, ಇಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಇನ್ನು ಮೇಲೆ ನಂದು ಏನಿದ್ರು ಬಿಂದಾಸಾಗಿ ಓಡ್ಕೊಂಡು ಜಾಲಿ ಆಗಿರೋದು. ಟೆನ್ಷನ್ ಮಾಡ್ಕೋಬೇಡಿ. ಶ್ರೀಕಾಂತ್ನ ಸೇಫಾಗಿ ಒಂದು ಜಾಗದಲ್ಲಿ ಇಟ್ಬಿಟ್ಟು ಕಟ್ಟಾಗಿ ಬಂದಿದ್ದೀನಿ. ಅಯ್ಯೋ, ಏನು ಪ್ರಾಬ್ಲಮ್ ಆಗಲ್ಲ, ಹುಡುಗರು ಬಿಟ್ಟಿದ್ದೀನಿ. ನಂಗೆ ಅರ್ಜೆಂಟಾಗಿ ಕೋರ್ಟಿಗೆ ಬರಬೇಕಿತ್ತಲ್ವಾ, ಅದಕ್ಕೆ ನಾನು ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಇಷ್ಟೆಲ್ಲ ಮಾಡಿದ್ಮೇಲೆ ಪೆನ್ ಡ್ರೈವ್ ಮರಿತೀನಾ? ಅದು ನನ್ನ ಹತ್ರ ಸೇಫ್ ಆಗಿದೆ. ಡೋಂಟ್ ವರಿ, ಏನು ಪ್ರಾಬ್ಲಮ್ ಇಲ್ಲ. ಈ ಸಲ ಸಿದ್ದುಗೆ ಶಿಕ್ಷೆ ಆಗೋದನ್ನ ತಡೆಯೋಕ್ಕೆ ಯಾವ ದೇವರಿಂದಲೂ ಸಾಧ್ಯ ಇಲ್ಲ. ಕೋರ್ಟ್ ಒಳಗೆ ಹೋಗಿ ವಿಡಿಯೋ ಕಾಲ್ ಆನ್ ಮಾಡ್ತೀನಿ. ಸಿದ್ದುಗೆ ಶಿಕ್ಷೆ ಜಡ್ಜ್ಮೆಂಟ್ ಪಾಸ್ ಆಗ್ತಿರೋದನ್ನ ನೋಡಿ ಖುಷಿ ಪಡಿ. ಓಕೆನಾ? ಎಸ್. ಅಣ್ಣ, ನೀವು ಮುದ್ದಮ್ಮನ ಮಾತಾಡ್ಸಿದ್ರಾ? ಇಲ್ಲ ಸಿದ್ದು ಅವ್ರೆ, ಇದಕ್ಕೆಲ್ಲ ಸೂತ್ರಧಾರ ಆ ರವಿಶಂಕರ್. ಅವನೇ ಶ್ರೀಕಾಂತ್ ಅವ್ರನ್ನ ಸಾಯಿಸಿರೋದು. ಇದ್ರ ವಿಚಾರವಾಗಿ ನಮ್ಮ ಹತ್ರ ಸಾಕ್ಷಿ ಕೂಡ ಸಿಕ್ತು. ಆದ್ರೆ ನಮಗೆ ಚಾಕು ತೋರಿಸ್ಬಿಟ್ಟು ಅದನ್ನು ಕಿತ್ಕೊಂಡ್ಬಿಟ್ಟ. ಎಲ್ಲ ಗೊತ್ತಿದ್ದು ನಮಗೇನು ಮಾಡೋಕ್ಕಾಗ್ತಿಲ್ವಲ್ಲ.
ನಮ್ಗೆ ತುಂಬ ಬೇಜಾರಾಗ್ತಿದೆ. ಬಿಡಿ ಮೇಡಮ್ ಅವರೇ, ಎಲ್ಲ ದೇವ್ರು ಬರ್ದಂಗೆ ಆಯ್ತದೆ. ನೋಡಮ್ಮ, ಅವನೇ ಅಲ್ವೇ ಇಲ್ಲಿ ಗಂಟೆ ತಂದು ನಿಲ್ಸಿರೋದು. ಮುಂದೆ ಏನಾಯ್ತದ ನೋಡಮ್ಮ. ಆ ಬುಡ್ಡಿದನ್ ಸುಮ್ಮನೆ ಬಿಡಬಾರ್ದು ಕಲ. ಎಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋಂಗೆ ನಾಟಕ ಮಾಡ್ಕೊಂಡು ಬದುಕ್ತಾವನ್ ಕಲ. ಅವನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ನಮ್ಮ ಕೈಲಿ ಅವನಿಗೆ ಶಿಕ್ಷೆ ಕೊಡ್ಸಕ್ ಯಾವ ಆಧಾರನೂ ಇಲ್ಲ. ಕೋರ್ಟು ಸಾಕ್ಷಿ ಆಧಾರ ಕೇಳ್ತದೆ. ಆ ದೇವ್ರು ಒಂದೇ ಒಂದು ಅವಕಾಶ ಕೊಟ್ರೆ ಆ ಬುಡ್ಡಿ ಇದೆ ಎಂತವನು ಅಂತ ಜಗತ್ತಿಗೆ ತೋರಿಸಿ ಅವನ್ನ ಜೈಲ್ ಪಾಲಾಗಂಗ್ ಮಾಡ್ತೀನಿ ಕಲ. ಆ ಮಗಿನ ಭವಿಷ್ಯನ ಹಾಳು ಮಾಡ್ಬಿಡ್ತಾನೆ ಕಲ. ಇಂಥ ನನ್ನ ಮಕ್ಕಳು ದುಡ್ಡು ಆಸ್ತಿಗೋಸ್ಕರ ಎಂತ ಕೆಲ್ಸಗಳಿಗೂ ಏಸೋಕಿಲ್ಲ ಕಲ. ಬುಡ್ಡಿ ಇಟ್ಲು ಸರಿ ಇರಕ್ಕಿಲ್ಲ. ಅದಕ್ಕೆ ಲಾಯಕ್ಕಿಲ್ಲ ಅವನು, ರಾಕ್ಷಸ ಅವನು. ನೀವು ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅವರೇ. ಏನಾದದ್ದು ನೋಡಮ್ಮ, ಆ ದೇವ್ರೆ ಅಲ್ವೇ ಇಲ್ಲಿ ಗಂಟೆ ತಂದು ನಿಲ್ಸಿರೋದು. ಇಲ್ಲ ಸಿದ್ದು ಅವರೇ, ಸತ್ಯ ಕಣ್ಮುಂದೆ ಇದ್ರೂ ಅದಕ್ಕೆ ಅರ್ಥ ಇಲ್ಲ. ಸುಳ್ಳೇ ನರ್ತನ ಮಾಡ್ತಿದೆ. ನಿರಪರಾಧಿನ ನಿರೂಪಿಸಕ್ಕೆ ಸಾಕ್ಷಿನೇ ಬೇಕು ಅಂದ್ರೆ ಸಾಕ್ಷಿ ಇಲ್ಲದೆ ಇರೋರಿಗೆ ಸತ್ಯ ಸುಳ್ಳಾಗ್ಬಿಡುತ್ತಾ? ಮನುಷ್ಯರು ತೀರ್ಪು ಕೊಡೋ ಕೋರ್ಟಲ್ಲಿ ನಾವು ಸೋಲ್ಬಹುದು, ಆದ್ರೆ ಆ ದೇವ್ರ ಕೋರ್ಟಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಹೀಗಾಗ್ಲೇ ಬರ್ದಾಗಿರುತ್ತೆ. ಸತ್ಯ ಧರ್ಮ ಅನ್ನೋದು ಈ ಭೂಮಿ ಮೇಲಿನ ಬದುಕಿದ್ರೆ ಆ ದೇವ್ರು ನಿಮ್ಮನ್ನ ಖಂಡಿತ ಕಾಪಾಡ್ತಾನೆ.